ಶ್ರೀಯುತ ಬಿ.ವಿ. ಶೇಷ ಸರ್, ಗೌರವ ಕಾರ್ಯದರ್ಶಿ ಅವರಿಗೆ ಸುಮಾಧ್ಯಮದ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಅರಿಶಿಣದ ಬೆನ್ನೆಲುಬು ಬಾವಿನ ಶೇಷ. ರಕ್ಷಾಬಂಧನ ಅನ್ನೋದು ಬೇರೆ ಸಹೋದರ ಮತ್ತು ಸಹೋದರಿಯರ ನಡುವಿನ ಹಬ್ಬವಲ್ಲ. ನಾವು ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವೋ ಅವ್ರಿಗೆ ರಾಖಿ ಕಟ್ಟಿ ನಾವು ರಕ್ಷಣೆ ಮಾಡ್ಬೋದು. ಇದು ಭಾರತದಲ್ಲಿ ಹೆಚ್ಚಾಗಿ ನಾವು ಆಚರಿಸ್ತೀವಿ. ರಕ್ಷೆ ಅಂದರೆ ರಕ್ಷೆ ಮಾಡೋದು, ಬಂಧನ ನಮ್ಮ ಸಂಬಂಧಗಳನ್ನು ಜಾಸ್ತಿ ಮಾಡೋದು. ಎಷ್ಟು ದಿವಸಗಳಾದರೂ ನಾವು ಸಾಯೋವರೆಗೂ ಸೋದರರು ಸೋದರಿಯರು ಒಟ್ಟಾಗಿರುವಂಥ ಇದ್ರ ಜೊತೆಗೆ ನೀವು ಇಲ್ಲೆಲ್ಲ ಸೇರಿ ನಮಗೆ ಕಟ್ಟಿದ್ದ ನೀವೇ ಕಟ್ಕೊತಾ ಹೋಗ್ತೀವಿ ಅಂದರೆ ನಮ್ಮಲ್ಲಿ ಭ್ರಾತೃತ್ವ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ವೈಷಮ್ಯ ಕಡಿಮೆ ಆಗುತ್ತೆ, ನಮ್ಮಲ್ಲಿ ಒಗ್ಗಟ್ಟು ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಅವರಿಂದ ನಾವು ಕಲಿಯೋದು ನಮ್ಮಿಂದ ಅವ್ರು ಕಲಿಯೋದು ಅನ್ನೋದು ಬರ್ತದೆ. ಅದು ಒಂದು ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಭಿಲಾಷಣವನ್ನು ರೆಫರ್ ಮಾಡಿ ಹೇಳೋದಾದರೆ ನಮ್ಮಲ್ಲಿ ರಕ್ಷಾಬಂಧನ್ ಅನ್ನೋದು ರಕ್ಷೆ ಸುರಕ್ಷಾ ಅಂತಲೇ ಒಂದು ಕಾರ್ಯಕ್ರಮ ಇದೆ. ಬಂಧನ್ ಅನ್ನೋದಕ್ಕೆ ನಮ್ಮಲ್ಲಿ ಸಂಬಂಧ ಅನ್ನೋದು ಒಂದು ಕಾರ್ಯಕ್ರಮ ಇದೆ. ಸೊ ಸುರಕ್ಷಾ ಸಂಬಂಧ ಅನ್ನೋದು ನಮ್ಮ ಅಭಿಲಾಷಣದ ಇತಿಹಾಸದಿಂದ ತಿಳ್ಕೊಳ್ಳೋದಾದರೆ ತುಂಬ ಹಿಂದೆ ದೇವೇಂದ್ರನ ಕಾಲದಲ್ಲಿ ಇಂದ್ರ ಇದ್ದಾರಲ್ಲ, ಇಂದ್ರನ ಹೆಂಡತಿ ಗೊತ್ತಾ ಶಚೀದೇವಿ ಇಂದ್ರನ ವಿರುದ್ಧ ಹೋರಾಟ ಮಾಡೋಕೆ ಬಂದಿದ್ದಂಥ ಬಾಣಾಸುರ ಇರಬೇಕು, ಒಬ್ಬ ಅಸುರ ಮಾಡೋಕ್ಕೆ ಬಂದಾಗ ತನ್ನ ಪಾತಿವ್ರತೆ ಅವನು ಇದೆಲ್ಲ ಈ ರಾಕ್ಷಸರೆಲ್ಲ ಅನೇಕ ವರಗಳನ್ನು ಪ್ರಾಪ್ತಿ ಮಾಡಿಕೊಂಡು ಬ್ರಹ್ಮನನ್ನು ಓಲೈಸಿ ಈಶ್ವರನನ್ನು ಓಲೈಸಿ ಪಡ್ಕೊಂಡ್ಬಂದ್ಬಿಡ್ತಾಯಿದ್ರು. ಏನಾದರೂ ಅವ್ರ ಮರಣ ಇರಬಾರ್ದು ಅನ್ನೋ ದೃಷ್ಟಿಯಿಂದ. ಹಾಗೆ ಇಂದ್ರನ ಮೇಲೆ ಹೋರಾಟ ಮಾಡೋಕೆ ಬಂದಾಗ ಅಯ್ಯೋ ಎಲ್ಲಿ ನನ್ನ ಗಂಡನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಹೇಳಕ್ಕೆ ಆ ರಾಕ್ಷಸನಿಗೆ ರಕ್ಷೆ ಕೊಟ್ಟ. ಅಷ್ಟು ಹಿಂದೆ ಇರುವಂಥದ್ದು ಇದು. ಮಹಾಭಾರತಕ್ಕಿಂತ ತುಂಬ ಹಿಂದೆ ಕೃತಯುಗದಲ್ಲಿ ಬಹುಶಃ, ದ್ವಾಪರ ಯುಗದಲ್ಲಿ ಅದಾಗುವಂಥದ್ದು. ಇದು ಅದಕ್ಕಿಂತ ಹಿಂದೆ. ಅಲ್ಲಿ ನಾವು ಹಿಂದಿನ ಇತಿಹಾಸದಲ್ಲಿ ಲೆಕ್ಕಾದ್ರೆ ಅದು ಅತ್ಯಂತ ಹಳೆಯ ಕಾಲ, ಆಗಲೇ ಇದು ಪ್ರಚಲಿತವಾಗಿತ್ತು ಅನ್ನೋದು. ಅದಾದ ನಂತರ ದ್ವಾಪರ ಯುಗದಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದ್ವಿ ಕೃಷ್ಣ ದ್ರೌಪದಿಯರ ಸಂಬಂಧ. ಅದರಲ್ಲಿ ಒಂದೇ ಒಂದು ಸ್ವಲ್ಪ ಇದು ಅಂತ ಹೇಳಿದ್ರೆ, ಕೃಷ್ಣನಿಗೆ ಒಂದ್ಸಲಿ ಪೆಟ್ಟಾದಾಗ ಎಲ್ಲರೂ ಅಯ್ಯೋ 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 ಅಂತ ಮರುಕಡಿಸ್ತಾರೆ ವಿನ ಯಾರು ಸಹಾಯಕ್ಕೆ ಬರೋಲ್ಲ. ಆಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ರಕ್ತ ನಿಲ್ಲಿಸೋದು ಪ್ರಯತ್ನ ಮಾಡ್ತಾರೆ. ಅದು ಇತಿಹಾಸದಲ್ಲಿ ಇರುವಂಥದ್ದು. ಅಲ್ಲಿಂದ ಒಂಥರ ಅನುಚಾನ ನೋಡ್ಕೊಂಡ್ಬರ್ತಾ ಇದೆ. ತಂಗಿ ಅಣ್ಣನಿಗೆ ಕಟ್ಟಿ ರಕ್ಷಣೆ ಪಡೆಯೋದು ಮಾತ್ರ ಅಲ್ಲ, ಇದು ಜನಸಾಮಾನ್ಯರಲ್ಲೂ ಬೆಳಿಬೇಕು.
ಮಹಿಳೆ ಮಾತ್ರ ರಕ್ಷೆ ಪಡೆಯೋದಲ್ಲ, ಎಲ್ಲರಿಗೂ ಅಗತ್ಯ ಇದೆ ಅಂತೇಳಿ ನಾವು RSSನವರು ಸಂಘದವರು ನಾವು ಇದನ್ನು ವಿಶೇಷ ಅರ್ಥ ಕೊಟ್ಟು ಅದನ್ನು ಮುಂದುವರಿಸ್ತಾ ಇದ್ದೀವಿ. ಯಾರೇ ತೊಂದರೆ ಇದ್ದರೂ, ಇವಾಗ ಬಡತನ ಒಂದು ತೊಂದರೆ, ಕಷ್ಟದಲ್ಲಿರೋದು ಒಂದು ತೊಂದರೆ, ನಿರುದ್ಯೋಗ ಒಂದು ತೊಂದರೆ, ಈ ಥರ ಅನೇಕ ತೊಂದರೆಗಳಿದೆಯಲ್ಲ, ಅದನ್ನು ಹೋಗಲಾಡಿಸೋಕ್ಕೋಸ್ಕರ, ಅದನ್ನು ಬದಲಾಯಿಸೋಕ್ಕೋಸ್ಕರ ಈ ಥರ ಎಲ್ಲರೂ ಒಂದೇ, ಆ ರೀತಿ ನಾವು ಬದುಕಬೇಕು. ಆ ರೀತಿ ಈಗಾಗಲೇ ಹರನವರು ಹೇಳಿದ್ದಾರೆ, ಎಲ್ಲ ರೀತಿಯ ಒಳ್ಳೆಯತನ ಎಲ್ಲ ನಮ್ದಾಗ್ತದೆ. ಕೃತಜ್ಞತಾ ಭಾವನೆ ಇರಬೇಕು, ವಿಶ್ವಾಸ ಇರಬೇಕು, ಗೌರವ ಇರಬೇಕು, ಈ ಥರದ್ದೆಲ್ಲ ನಮ್ದಾಗಿಸ್ಕೊಂಡು ಆ ರೀತಿ ನಮ್ಮ ಜೀವನ ನಡೆಸ್ಕೊಂಡು ಬರಬೇಕು. ಇದಕ್ಕೆ ಪ್ರತೀಕವಾಗಿ ರಕ್ಷಾಬಂಧನ್ ಕಾರ್ಯಕ್ರಮ. ಮಹಿಳೆಯರು, ಹುಡುಗಿಯರು, ಹೆಣ್ಣು ಮಕ್ಕಳು ಇಲ್ಲಿ ಇದನ್ನ ಪ್ರಯೋಜನ ಪಡಿತಾರೆ. ಮುಂದುವರ್ಸ್ಕೊಂಡು ಆಗಲೇ ಹೇಳಿದ್ರು, ಈ ಸಂಬಂಧ ಉಳಿಸ್ಕೋಬೇಕು. ಇಲ್ಲಿಂದ ಹೋಗ್ತೀವಿ, ಹೋದ್ರೂ ಆ ಸಂಬಂಧ ನಮಗೇನೇ ತೊಂದರೆ ಆದರೂ ಅಥವಾ ಸಂತೋಷ ಆದ್ರೂ ಹೇಳಬೇಕು. ಕೇವಲ ದುಃಖ ಮಾತ್ರ ಹಂಚ್ಕೊಳ್ಳೋದಲ್ಲ, ಸಂತೋಷನೂ ಹಂಚ್ಕೋಬೇಕು. ಆ ಥರ ಆದರೆ ನಮ್ಮ ಸಂಬಂಧ ಹಾಗೆ ಉಳಿಯುತ್ತೆ. ಈ ನಂದು ಒಂದು ಹವ್ಯಾಸ ಇದೆ, ಏನೇನು ಸಮಾಜದಲ್ಲಿ ಹೊಸ ವಿಷಯಗಳು ಗೊತ್ತಾಗುತ್ತೆ ತಗೊಳ್ಳೋಣ, ಇಟ್ಕೋಬೇಕು. ಅದನ್ನು ನಮ್ಮ ಸೆರೆ ಹಿಡಿಬೇಕು ಅಂತ ಹೇಳ್ತಾರಲ್ಲ, ಆ ಥರ ಹಿಡಿದು ನಮ್ಮ ಜೊತೆ ಇರಬೇಕು. ಹಾಗೆ ನೀವು ನನಗೊಂದು ಕೆಲಸ ಮಾಡಬೇಕು. ಎಲ್ಲೆಲ್ಲಿ ಹೋಗ್ತೀವೋ ಮಹಿಳೆಯರು ಉದ್ಯೋಗ ಏನೇನಿರ್ಬೋದು ಯೋಚನೆ ಮಾಡಿ. ಯಾವ್ಯಾವ ಉದ್ಯೋಗದಲ್ಲಿ ಮಹಿಳೆಯರು ತೊಡಗುತ್ತಾರೆ. ಈ ರಸ್ತೆಯಲ್ಲೇ ಹಿಡಿದ್ರೆ ಎಷ್ಟು ಜನ ಹೂ ಕಟ್ತಾ ಇರ್ತಾರೆ, ಉದ್ಯೋಗ ತಾನೆ. 100,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಸುಮ್ಮನೆಲ್ಲ ಅವರು ನೋಡೋದ್ರೆ ಹೂ ಕಟ್ಕೊಂಡು ಎಲ್ಲೋ ಮಾತಾಡ್ಕೊಂಡು ಹೊಟ್ಟೆ ಹೊಡ್ಕೊಂಡು ಕಟ್ತಾರೆ, ಸಂಪಾದನೆ ಮಾಡ್ತಾರೆ. ಅದೇ ತರಹ ಅನೇಕ ನಾನು ತೆಗೆದುಕೊಂಡೆ. ಕೆಲವು ವಿಷಯಗಳಲ್ಲಿ ಹೆಂಗಸರು ಆ ವೃತ್ತಿಯನ್ನು ತಗೊಳ್ಳೋಲ್ಲ. ಅದರಲ್ಲಿ ಒಂದು ತಬಲಾ ಮಾಡೋದು, ಕೊಳು ನುಗ್ಸೋದು, ಸಾಮಾನ್ಯವಾಗಿ ವೃತ್ತಿ ಬರೋಲ್ಲ. ವೀಣೆ ಇರ್ಬೋದು, ಪಿಟೀಲ್ ಇರ್ಬೋದು, ಅದು ನಮ್ಮ ಕಮ್ಮಿನೇ. ಆದರೆ ಮೃದಂಗ ಭಾರತವ್ರದ್ದು ನೀವೆಲ್ಲಾದರೂ ಕಂಡ್ರೆ ತೆಗೆದುಕೊಂಡ್ಬಂದು ಈ ಥರ ವಿಶೇಷವಾಗಿರುವಂಥ ಉದ್ಯೋಗ ಯಾರು ತೊಡಗಿಸ್ಕೊತಾರೆ ನಮ್ಮನ್ನ ನೋಡ್ತದವರು. ಮೊದಲನೇದಾಗಿ ರಕ್ಷಾಬಂಧನದ ಶುಭಾಶಯಗಳು. ಅದ್ರ ಜೊತೆಗೆ ಕಳೆದ ವರ್ಷ ನಾವು ಇದನ್ನು ಪ್ರಾರಂಭ ಮಾಡಿ ಒಂದು ಕಾರ್ಯಕ್ರಮ ರೂಪದಲ್ಲಿ ಶುರು ಮಾಡೋಣ. ಉದ್ದೇಶವನ್ನು ರಂಸರು ಹೇಳಿದ್ದಾರೆ, ಯಶಾಜಿಯವರು ಹೇಳಿದ್ದಾರೆ. ಸಂಬಂಧ ಬೆಳೆಸಬೇಕು. ಆಶ್ರಮ ಅನ್ನುವಂಥದ್ದು ಕೇವಲ ನಾವು ಹೊರಗಡೆಯಿಂದ ನೋಡಿದಾಗ ಇದು ಆಶ್ರಮ ಅಂತ ತಕ್ಷಣ ಬೇರೆ ಬೇರೆ ಏನೇನೋ ಕಲ್ಪನೆ ಬರುತ್ತೆ. ಆದರೆ ಇಲ್ಲಿ ಹೊರಗಡೆ ಬಂದಾಗ ಒಂದು ರೀತಿಯಾದಂಥ ಒಂದು ಕೌಟುಂಬಿಕ ವಾತಾವರಣ ಇದೆ. ಕೌಟುಂಬಿಕ ವಾತಾವರಣವನ್ನು ಮುಂದುವರಿಸಬೇಕು ಅಂತ ಹೇಳಿದರೆ ಒಂದಷ್ಟು ಪ್ರಾಕ್ಟೀಸಸ್ ಬೇಕು, ಒಳ್ಳೊಳ್ಳೆ ಗುಣಗಳು ಬೇಕು. ಅದರಲ್ಲಿ ಒಂದು ರಕ್ಷಾಬಂಧನ. ಈಗ ಇಲ್ಲಿ ಹಳೆ ಬ್ಯಾಚ್ಗಳು ಕೂಡ ಇವರು ಬಂದಿದ್ದಾರೆ. ಅದೇ ಯಾಕೆ ಕರೆದ್ವಿ ಅಂತ ಕೇಳಿದ್ರೆ, ಇಲ್ಲಿ ಆಶ್ರಮ ಅನ್ನುವಂಥದ್ದು ಅರನ್ಸರ್ ಯಾವಾಗಲೂ ಫಸ್ಟ್ ಬಂದಿದ ತಕ್ಷಣ ಕೌನ್ಸಿಲಿಂಗಲ್ಲಿ ಅವರು ಪ್ರಾರಂಭದಲ್ಲಿ ಮಾತಾಡಿದ ತಕ್ಷಣ ಹೇಳ್ತಾರೆ ಏನಂತ, ನೋಡ್ರಮ್ಮ ಇವತ್ತು ಮುಗಿತಲ್ಲ, ನೀವು ಬರ್ತಾ ಇರಬೇಕು, ನೀವು ಬಂದು ಇಲ್ಲಿನ ವೀಡಿಯೋ ಮಾಡ್ಕೊಳ್ಳೋದು, ಇನ್ನೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀರಿ, ಏನೇ ಇದ್ರು ನಮ್ಗೆ ಹೇಳಿ ಅನ್ನೋವಂಥದ್ದು ಕೂಡ ಹೇಳ್ತಿರ್ತಾರೆ. ಕೆಲವರಿಗೆ ಎಲ್ಲರಿಗೂ ಅನುಭವ ಆಗಿರುತ್ತೆ ಆ ಮಾತು. ಹೆಣ್ಮಕ್ಳು ಕೊಡೋ ಸ್ಥಾನದಲ್ಲಿದ್ದೀರಾ, ಈ ಕೈ ತಗೊಳ್ಳೋ ಸ್ಥಾನದಲ್ಲ, ಕೊಡೋ ಸ್ಥಾನದಲ್ಲಿ ಅನ್ನುವಂಥದ್ದು ಕೂಡ ನಾವೆಲ್ಲರೂ ಕೇಳಿದ್ವಿ. ಅಂಥದ್ದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಸಂಬಂಧದ ಅವಶ್ಯಕತೆ. ಅದಕ್ಕೋಸ್ಕರ ರಕ್ಷಾಬಂಧನವನ್ನು ಒಂದು ಪದ್ಧತಿ ರೀತಿಯಲ್ಲಿ, ತರಬೇತಿ ರೀತಿ, ನಮಗೆ ಸಿಲೆಬಸ್ಸಲ್ಲಿ 4ನೇ ಚಾಪ್ಟರ್ಲಿರುವಂಥ ಯಾವುದು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಇವೆಂಟನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತರಬೇತಿ ಇದೆ ನಮ್ಮಲ್ಲಿ. ಅಂದರೆ ಒಂದು ಕ್ಲಾಸ್ ಕೂಡ ಇದೆ. ಆ ಕ್ಲಾಸ್ ಪೂರಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.